ದಿಲ್ಲಿಗೆ ಹೋಗುವಾಗ ನಮ್ಮ ಅಪ್ಪ ಮಕ್ಕಳದ ರಾಜ್ಯ ನಡೀತೈತಿ. ಅಲ್ಲಿ ದೊಡ್ಡ ಮಗನ ಕೇಂದ್ರ ಮಂತ್ರಿ ಮಾಡೋದು, ಇಲ್ಲಿ ಸಣ್ಣ ಮಗನ ಮುಖ್ಯಮಂತ್ರಿಗಳು. ನಾವೇನು ಕಿತ್ಕೊಳಕೈತಿವಿ. ನಮಸ್ಕಾರ, ನಾನು ನಿಮ್ಮ DM ಗೌಡ. ನಿನ್ನೆ ಬಹುನಿರೀಕ್ಷಿತ ಬಿಜೆಪಿ ಪಟ್ಟಿ ಬಿಡುಗಡೆಯಾಗಿದೆ. ಕರ್ನಾಟಕದ 20 ಲೋಕಸಭಾ ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಉರಿಯಾಳುಗಳನ್ನು ಘೋಷಿಸಿದೆ. ಆ ಮೂಲಕ ಲೋಕಸಭಾ ಚುನಾವಣೆಗೆ ಬಿಜೆಪಿ ರಣಕಹಳೆ ಎನ್ನುವುದಿದೆ. ಬಹುನಿರೀಕ್ಷಿತ ಪದೇ ಪದೇ ಸಾಮಾಜಿಕ ಜಾಲತಾಣಗಳಲ್ಲಿ ಲೈವ್ ಬರುತ್ತಿದ್ದಂತಹ ಮೈಸೂರಿನ ಹಾಲಿ ಸಂಸದ ಪ್ರತಾಪ್ ಸಿಂಹ, ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ DV ಸದಾನಂದ ಗೌಡ ಮತ್ತು ಚುನಾವಣೆಯಿಂದ ನಿವೃತ್ತಿಯನ್ನು ಘೋಷಿಸಿದ್ದ V ಶ್ರೀನಿವಾಸ್ ಪ್ರಸಾದ್, ಶಿವಕುಮಾರ್ ಉದಾಸಿ ಆದಿಯಾಗಿ ಹಲವು ಸಂಸದರಿಗೆ ಈ ಬಾರಿ ಟಿಕೆಟ್ ಕೈತಪ್ಪಿದೆ. ಹೆಚ್ಚು ಕ್ಷೇತ್ರದ ಕಾರ್ಯಕರ್ತರ ಆದಿಯಾಗಿ ನಾಯಕರ ವಿರೋಧವನ್ನು ಕಟ್ಟಿಕೊಂಡಿದ್ದಂತಹ ಹಾಲಿ ಕೇಂದ್ರ ಸಚಿವರಾದ ಶೋಭಾ ಕರಂದ್ಲಾಜೆ, ಬೀದರ್ನ ಭಗವಂತ ಖೂಬಾ ಸೇರಿದಂತೆ ಹಲವರಿಗೆ ಅಚ್ಚರಿ ಎಂಬಂತೆ ಬಿಜೆಪಿ ತನ್ನ ಉರಿಯಾಳುಗಳನ್ನು ಕಣಕ್ಕಿಳಿಸಿದೆ. ಒಟ್ಟಾರೆಯಾಗಿ ಈ 20 ಲೋಕಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನು ಪ್ರಕಟಿಸಿದೆ. ಈ ಅಭ್ಯರ್ಥಿಗಳಲ್ಲಿ ಬಹುತೇಕ BS ಯಡಿಯೂರಪ್ಪ ಮತ್ತು ಅವರ ಪುತ್ರ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ BY ವಿಜಯೇಂದ್ರ ಅವರ ಆಟ ಮೇಲುಗೈ ಸಾಧಿಸಿದೆ ಎಂದು ಮೇಲ್ನೋಟಕ್ಕೆ ಕಾಣುತ್ತಿದೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರನ್ನು ಗರ್ ವಾಪಸಿ ಮಾಡಿದ ನಂತರ ಅವರಿಗೆ ಹಾವೇರಿ ಅಥವಾ ಬೆಳಗಾವಿಯಿಂದ ಟಿಕೆಟ್ ನೀಡಲಾಗುತ್ತೆ ಎನ್ನುವ ಚರ್ಚೆಯ ನಡುವೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ 20 ಲೋಕಸಭಾ ಕ್ಷೇತ್ರಗಳ ಮೊದಲ ಪಟ್ಟಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರಿಗೆ ಯಾವುದೇ ಕ್ಷೇತ್ರದ ಟಿಕೆಟ್ ನೀಡಿಲ್ಲ. ಅವರ ಬೀಗತಿ ಬೆಳಗಾವಿಯ ಮಂಗಳ ಅಂಗಡಿಯವರ ಕ್ಷೇತ್ರಕ್ಕೆ ಇದುವರೆಗೂ ಕೂಡ ಬಿಜೆಪಿ ತನ್ನ ಅಭ್ಯರ್ಥಿಯನ್ನು ಖಾತ್ರಿಗೊಳಿಸಿಲ್ಲ. ಒಂದು ಚರ್ಚೆಯ ಪ್ರಕಾರ ಬೆಳಗಾವಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅಥವಾ ಅವರ ಸೊಸೆ ಶ್ರದ್ಧಾ ಶೆಟ್ಟರ್ಗೆ ಟಿಕೆಟ್ ಸಿಗುವ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲದರ ನಡುವೆ ಮಾಜಿ ಕೇಂದ್ರ ಸಚಿವ ವಿಜಯಪುರ ನಗರ ಕ್ಷೇತ್ರದ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಬಾಂಬ್ ಒಂದನ್ನು ಸಿಡಿಸಿದ್ದಾರೆ. ಅಪ್ಪ ಮಕ್ಕಳು ಸೇರ್ಕೊಂಡು ನನಗೂ ಕೂಡ ಟಿಕೆಟ್ ಕೊಡ್ತೀನಿ ಅಂತ ಹೇಳಿದ್ರು. ಕೊಪ್ಪಳ ತಗೊಳ್ಳಿ, ಬಾಗಲಕೋಟೆ ತಗೊಳ್ಳಿ, ಬೆಳಗಾವಿ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ರು, ನಿಮ್ಮನ್ನು ಕೇಂದ್ರದ ಮಂತ್ರಿ ಮಾಡ್ತೀವಿ ಅನ್ನುವ ಮಾತುಗಳನ್ನ ಆಡಿದ್ರು. ನನ್ನನ್ನು ಲೋಕಸಭೆಗೆ ಕಳಿಸಿ ಇಲ್ಲಿ ಒಬ್ಬ ಮಗನ್ನೇ ಮುಖ್ಯಮಂತ್ರಿ ಮಾಡಕ್ ತಯಾರಿದ್ದಾರೆ, ಮತ್ತೊಬ್ಬ ಮಗನ ಕೇಂದ್ರದಲ್ಲಿ ಕೇಂದ್ರ ಸಚಿವ ಮಾಡಕ್ ತಯಾರಿದ್ದಾರೆ ಅನ್ನುವ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಅಪ್ಪ ಮಕ್ಕಳ ಪರವಾಗಿ ಅಪ್ಪ ಮಕ್ಕಳು ಹೇಳಿದಂತೆ ರಾಜ್ಯ ಬಿಜೆಪಿ ಘಟಕ ನಡೆಯುತ್ತಿದೆ ಎನ್ನುವ ಅಸಮಾಧಾನದ ಬೆಂಕಿಯನ್ನು ಬಸವನಗೌಡ ಪಾಟೀಲ್ ಯತ್ನಾಳ್ ಸಿಡಿಸಿದ್ದಾರೆ. ಈ ಮೂಲಕ ಅಪ್ಪ ಮಕ್ಕಳು ಇಬ್ಬರೇನಾ ಬಿಜೆಪಿ ಪಕ್ಷದಲ್ಲಿ, ಅದು ಲಿಂಗಾಯತ ಸಮುದಾಯದ ನಾಯಕತ್ವ ಇರೋದು, ನಮ್ಮಲ್ಲೂ ಕೂಡ ನಾಯಕತ್ವ ಗುಣಗಳಿದೆ, ಅಪ್ಪ ಮಕ್ಕಳಿಂದನೇ ನನಗೆ ಸಿಗಬೇಕಾದಂತಹ ಹಿರಿತನದ ಆಧಾರದ ಮೇಲೆ ಸಿಗಬೇಕಾಗಿದ್ದಂತಹ ರಾಜಕೀಯ ಸ್ಥಾನಮಾನಗಳು ಸಿಗುತ್ತಿಲ್ಲ ಎನ್ನುವ ಅವರ ಬಹುಕಾಲದ ಅಸಮಾಧಾನವನ್ನು ಲೋಕಸಭಾ ಚುನಾವಣೆಯ ಹೊತ್ತಿನಲ್ಲಿ ಸಿಡಿಸಿರುವುದು ವಿಜಯಪುರ ಸೇರಿದಂತೆ ಉತ್ತರ ಕರ್ನಾಟಕದ ಬಹುಸಂಖ್ಯಾತ ಪಂಚಮಸಾಲಿ ಸಮುದಾಯ ಯಾವ ರೀತಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತುಗಳನ್ನು ಗ್ರಹಿಸುತ್ತೆ. ಇದು ಅಪ್ಪ ಮಕ್ಕಳಿಗೆ BY ವಿಜಯೇಂದ್ರ ಮತ್ತು BY ರಾಘವೇಂದ್ರ ಅವರ ರಾಜಕೀಯ ನಡೆಗಳಿಗೆ, ಅವರ ರಾಜಕೀಯ ನಾಯಕತ್ವಕ್ಕೆ ಯಾವ ರೀತಿ ಪೆಟ್ಟು ಕೊಡಲಿದೆ ಅನ್ನುವುದನ್ನು ರಾಜಕಾರಣ ಮತ್ತು ಈ ಚುನಾವಣೆಯ ನಂತರ ಅವರ ನಾಯಕತ್ವಕ್ಕೆ ಬಹುದೊಡ್ಡ ಹಿನ್ನಡೆಯೋ ಮುನ್ನಡೆ ಅನ್ನುವುದು ಸದ್ಯದಲ್ಲೇ ತಿಳಿಯಲಿದೆ. ಮಾಜಿ ಉಪಮುಖ್ಯಮಂತ್ರಿ KS ಈಶ್ವರಪ್ಪನವರದ್ದೇ ಮತ್ತೊಂದು ನಡೆ ಅಲ್ಲದೆ ಅನೇಕರು ಕೂಡ ವಿವಾದದ ಶೂರರು ಕೂಡ ಮಾಜಿ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ಗೂ ಕೂಡ ಟಿಕೆಟ್ ಕೈ ತಪ್ಪಿದೆ. ಒಟ್ಟಾರೆಯಾಗಿ BY ವಿಜಯೇಂದ್ರ ಅವರ ರಾಜಕೀಯ ನಡೆಗೆ ಮತ್ತು ಭವಿಷ್ಯದ ಮುಖ್ಯಮಂತ್ರಿ ಸ್ಥಾನಕ್ಕೆ ಯಾರೆಲ್ಲ ಪ್ರಬಲ ಸ್ಪರ್ಧಿಗಳಿದ್ದಾರೋ ಆ ಎಲ್ಲಾ ಸ್ಪರ್ಧಿಗಳನ್ನು ಹಂತ ಹಂತವಾಗಿ BS ಯಡಿಯೂರಪ್ಪ ಅಂಡ್ ಫ್ಯಾಮಿಲಿ ತುಳಿಯುವ ವ್ಯವಸ್ಥಿತ ಹುನ್ನಾರ ನಡೆಸುತ್ತಿದೆ ಎಂದು ಬಿಜೆಪಿ ಕಾರ್ಯಕರ್ತರು ಮತ್ತು ನಾಯಕರ ವಲಯದಲ್ಲಿ ಬಹುದೊಡ್ಡ ಚರ್ಚೆ ಮೂಡಿದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಈ ಹೇಳಿಕೆ ರಾಜ್ಯ ಬಿಜೆಪಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನುವುದಕ್ಕೆ ಸ್ಪಷ್ಟ ನಿದರ್ಶನವಾಗಿದೆ. ಇವತ್ತು ತಮ್ಮ ಕುಟುಂಬನೇ ತಾವು ಕೇಂದ್ರದಾಗ ಒಬ್ಬ ಮಂತ್ರಿ ಆಗ್ಬೇಕು, ಕರ್ನಾಟಕ ಮುಖ್ಯಮಂತ್ರಿ ಆಗ್ಬೇಕು ಅಂತ ಕಲ್ಪನೆ ಇಟ್ಕೊಂಡೇನು ಹೋಗ್ತಾ ಇದ್ದಾರಲ್ಲ,
ಇದು ಸಾಧ್ಯ ಇಲ್ಲ. ವಿಜೇಂದ್ರ ಸಂಬಂಧ ಇಲ್ರಿ. ವಿಜೇಂದ್ರ ಮುಖ ನೋಡಿ ಯಾರು ಓಟ್ ಹಾಕ್ತಾರೆ ಕರ್ನಾಟಕದಲ್ಲಿ? ಬಹಳ ಆದ್ರೆ ಯಡಿಯೂರಪ್ಪ ಓಟ್ ಅಟೆ ಹಾಕ್ಬೋದು. ನರೇಂದ್ರ ಮೋದಿ ಅವ್ರ ಮ್ಯಾಗ ಚುನಾವಣೆ ಐತ್ರಿ. ವಿಜೇಂದ್ರ ತಗೊಂಡ್ ಏನ್ ಮಾಡ್ತಾರೆ? ವಿಜೇಂದ್ರ ಏನಾರೇ ಇದ್ರ ಇರಲ್ಲಕಲ್ರಿ. ಇದು 28 ಬರುವೇ ಅದಾವ. ವಿಜೇಂದ್ರನ ಸಂಬಂಧ ಪಡುದಿಲ್ಲ ಇದಕ್ಕೆ. ಇದು ನರೇಂದ್ರ ಮೋದಿ ಅವ್ರ ಇಲೆಕ್ಷನ್ ಐತಿ. ಯಡಿಯೂರಪ್ಪನ ಇಲೆಕ್ಷನ್ ಅಲ್ಲ. ಯಡಿಯೂರಪ್ಪ ಎಷ್ಟು ತಗೊಂಡ್ ಬಂದಾರ? ಒಮ್ಮೆ 120 ಬಂದಾನ ಯಡಿಯೂರಪ್ಪರಿಗೆ. ಯಾವಾಗ ಬಂದ 120? ಹಂಗ ಯಡಿಯೂರಪ್ಪನವ್ರದ್ದು ಭಾಳ ವಜನ್ ಇದ್ರೆ 130 ಬರ್ಬೇಕಾಗಿತ್ತು ಕರ್ನಾಟಕದಾಗ. ಮಾಡ್ತಿರ್ತಾರೆ ಪೂಜ್ಯ ತಂದೆಯವರು ಮಕ್ಕಳು ಎಲ್ಲಾನು ಮುಗಿಸ್ಬೇಕತ್ತಾರೆ. ಈಗ ಯತ್ನಾಳಗೂ ಲೋಕಸಭೆಗೆ ನಿಲ್ಲ ಅಂದ್ರು. ಬಾಗಲಕೋಟೆ ನಿಲ್ಲಿ, ಬೆಳಗಾವಿ ನಿಲ್ಲಿ, ಕೊಪ್ಪಳ ನಿಲ್ಲ ಚಾಯ್ಸ್ ಕೊಟ್ರಿ ನನಗೆ. ನಾ ಹೇಳ್ದೆ ನೀವು ಕೇಂದ್ರದ ಮಂತ್ರಿ ಮಾಡ್ತೀವಿ ಅಂದ್ರೆ ನಿಲ್ಲುವುದಿಲ್ಲ. ನಾನು ಇಲ್ಲಿದಿಂದ ಕಳಿಸ್ಬೇಕತ್ತಾರ. ದಿಲ್ಲಿಗೆ ಹೋದಂದ್ರೆ ನಮ್ಮ ಅಪ್ಪ ಮಕ್ಕಳದೇ ರಾಜ್ಯ ನಡೀತೈತಿ. ಅಲ್ಲಿ ದೊಡ್ಡ ಮಗನಿಗೆ ಕೇಂದ್ರ ಮಂತ್ರಿ ಮಾಡೋದು, ಇಲ್ಲಿ ಸಣ್ಣ ಮಗನ ಮುಖ್ಯಮಂತ್ರಿ ಮಾಡೋದು. ನಾವೇನಕ್ಕೆ ಕಿತ್ಕೊಳಕೈತೀವಿ?